ಓಂ ಶಾಂತಿ. ಓಂ ಶಾಂತಿ. ಡೇಟ್ ಆಗಿದೆ 7/6/1970. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ದಿವ್ಯ ಮೂರ್ತ್ ಬನನೆ ಕಿ ವಿಧಿ. ನಿನ್ನೆ ಹೇಳಿದರು ಪ್ರೇಮ್ ಮೂರ್ತ್ ಅಂತ ಹೇಳಿದ್ರಲ್ಲ, ಸೌಹಾರ್ ಮೂರ್ತ್. ಇವತ್ತು ಹೇಳ್ತಾರೆ ಬಾಬಾ ದಿವ್ಯ ಮೂರ್ತ ಆಗಲಿಕ್ಕೆ ವಿಧಿ ಏನು? ನೈನೋ ದ್ವಾರ ಕ್ಯಾ ದೇಖ್ ರಹೆ ಹೇ? ಕಣ್ಣುಗಳ ಮುಖಾಂತರ ಏನು ನೋಡ್ತಿದ್ದೀರಾ? आप सभी भी नैनों द्वारा देख रहे हो. ನಾವೆಲ್ಲ ಎದರ ಮುಖಾಂತರ ನೋಡ್ತೀವಿ? ಕಣ್ಣುಗಳ ಮುಖಾಂತರ ನೋಡ್ತೀವಿ. बाप दादा भी नयनों का आधार ले देख रहे हैं. ಬಾಪ್ ದಾದನು ಕೂಡ ಕಣ್ಣುಗಳ ಆಧಾರ ತೆಗೆದುಕೊಂಡು ನೋಡ್ತಿದ್ದಾರೆ. ಬಾಪ್ ದಾದಾ ಕ್ಯಾ ದೇಖ್ತೆ ಹೇ? ಬಾಪ್ ದಾದಾ ಏನು ನೋಡ್ತಾರೆ? आप सभी क्या देख रहे हैं? ನೀವೇನು ನೋಡ್ತಿದ್ದೀರಾ? ಬಾಬಾ ಏನು ನೋಡ್ತಿದ್ದಾರೆ, ನೀವೆಲ್ಲ ಏನು ನೋಡ್ತಿದ್ದೀರಾ? देख रहे हो वा देखते हुए भी नहीं देखते हो. ನೋಡ್ತಾ ಇದ್ದೀರೋ ಅಥವಾ ನೋಡದ ಹಾಗೆ ಇದ್ದೀರೋ? ಕ್ಯಾ ಸ್ಥಿತಿ ಹೇ? ಏನು ಸ್ಥಿತಿಯಾಗಿದೆ ನಿಮ್ಮದು ಅಂತ ಕೇಳ್ತಾರೆ ಬಾಬಾ. ಬಾಪ್ ದಾದಾ ಕ್ಯಾ ದೇಖ್ ರಹೆ ಯಹಿ ಆಪ್ ದೇಖ್ ರಹೆ ಹೋ. ಬಾಪ್ ದಾದಾ ಏನು ನೋಡ್ತಿದ್ದಾರೋ ನೀವು ಅದನ್ನೇ ನೋಡ್ತಿದ್ದೀರೇನು? संकल्पों को कैच करने की प्रैक्टिस होगी तो संकल्प रहित भी सहज बन सकेंगे. ಬಾಬಾ ಹೇಳ್ತಾರೆ, ಸಂಕಲ್ಪಗಳನ್ನು ಕ್ಯಾಚ್ ಮಾಡುವ ಪ್ರಾಕ್ಟೀಸ್ ಇದ್ದರೆ ಸಂಕಲ್ಪ ರಹಿತ ಆಗಿ ಸಹಜವಾಗಿ ಆಗ್ತೀರಾ ಅಂತಾರೆ ಬಾಬಾ. ज़्यादा संकल्प तब चलाना पड़ता है जब किसके संकल्प को परख नहीं सकते हैं. ನಾವಲ್ಲಿ ಸಂಕಲ್ಪಗಳು ಹೆಚ್ಚು ಯಾವಾಗ ಆಗ್ತಾವು ಅಂತಂದರೆ ಬಾಬಾ ಹೇಳ್ತಾರೆ, ಸಂಕಲ್ಪಗಳನ್ನು ಪರಖ ಮಾಡೋ ಶಕ್ತಿ ನಮಗಿಲ್ಲ ಅಂದರೆ ಸಂಕಲ್ಪಗಳ ಶಕ್ತಿಯ ಸ್ಪೀಡ್ ಏನಾಗ್ತದೆ? ಹೆಚ್ಚಾಗ್ತದೆ. ಲೇಕಿನ್ हर एक के संकल्पों को रीड करने की प्रैक्टिस होगी तो व्यर्थ संकल्प ज़्यादा नहीं चलेंगे. ಆದರೆ ಪ್ರತಿಯೊಬ್ಬರ ಸಂಕಲ್ಪಗಳನ್ನು ಓದುವ ಅಭ್ಯಾಸ ಇತ್ತು ಅಂದರೆ ನಿಮ್ಮಲ್ಲಿ ವ್ಯರ್ಥ ಸಂಕಲ್ಪಗಳು ಹೆಚ್ಚಿಗೆ ಆಗೋದಿಲ್ಲ ಅಂತಾರೆ ಬಾಬಾ. और सहज ही एक संकल्प में एक रस स्थिति में एक सेकंड में स्थित हो जाएंगे. ಮತ್ತೆ ಹೇಳ್ತಾರೆ ಬಾಬಾ, ಸಂಕಲ್ಪಗಳನ್ನು ರೀಡ್ ಮಾಡೋ ಪ್ರಾಕ್ಟೀಸ್ ನಿಮಗಿತ್ತು ಅಂತಂದರೆ ಹೆಚ್ಚು ಸಂಕಲ್ಪಗಳು ನಡೆಯೋದಿಲ್ಲ. ಒಂದು, ಇನ್ನು ಸಹಜವಾಗಿ ಒಂದೇ ಸಂಕಲ್ಪದಲ್ಲಿ ಏಕರ ಸ್ಥಿತಿನಲ್ಲಿ ಒಂದೇ ಸೆಕೆಂಡ್ನಲ್ಲಿ ಸ್ಥಿತ ಆಗಿಬಿಡ್ತೀರಾ ಅಂತ ಹೇಳ್ತಾರೆ ಬಾಬಾ. ಯಾವಾಗ ಸ್ಥಿತ ಆಗ್ತೀವಿ ಏಕರಸ್ನಲ್ಲಿ? ಸಂಕಲ್ಪಗಳನ್ನು ಕ್ಯಾಚ್ ಮಾಡೋದರಲ್ಲಿ, ರೀಡ್ ಮಾಡೋದರಲ್ಲಿ, ಪರಖ ಮಾಡೋದು ಗೊತ್ತಿತ್ತು ಅಂತಂದರೆ ಏಕರಸ ಆಗ್ತೀರಾ. ಬಾಬಾ ಹೇಳ್ತಾರೆ, ಯಹ ಭಿ ಏಕ್ ಸಂಪೂರ್ಣತಾ ಕಿ ನಿಶಾನಿ ಹೈ. ಇದು ಯಾವಾಗ ಬರ್ತದೆ ಅಂತಂದರೆ ನಾವು ಸಂಪೂರ್ಣತೆ ಆದರೆ ಅದು ಗೊತ್ತಾಗ್ತದೆ. जितना जितना अव्यक्त भाव में स्थित होंगे उतना हर एक के भाव को सहज समझ जाएंगे. ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ಅವ್ಯಕ್ತ ಭಾವದಲ್ಲಿ ಸ್ಥಿತ ಆಗ್ತಿರೋ ಅಷ್ಟೆಷ್ಟು ಪ್ರತಿಯೊಬ್ಬರ ಭಾವವನ್ನು ಸಹಜವಾಗಿ ತಿಳ್ಕೊತೀರಾ, ಭಾವನೆಗಳನ್ನು ತಿಳ್ಕೊತೀರಾ ಅಂತಾರೆ ಬಾಬಾ. एक दो के भाव को न समझने का कारण अव्यक्त भाव की कमी है. ನಿಮಗೆ ಅವರ ಭಾವನೆಗಳು ಅರ್ಥ ಆಗ್ತಿಲ್ಲ ಅಂತಂದರೆ ಅರ್ಥ ನಿಮ್ಮದು ಅವ್ಯಕ್ತ ಸ್ಥಿತಿ ಏನಿದೆ ಕಡಿಮೆ ಇದೆ ಅಂತಾರೆ ಬಾಬಾ. ಅವ್ಯಕ್ತ ಸ್ಥಿತಿ ಏಕ್ ದರ್ಪಣ ಹೈ. ಅವ್ಯಕ್ತ ಸ್ಥಿತಿ ಅನ್ನೋದೇನೊಂದು ದರ್ಪಣ ಅಂತ ಹೇಳ್ತಾರೆ ಬಾಬಾ. ಅವ್ಯಕ್ತ ಸ್ಥಿತಿ ಏನಿರ್ತದೆ? ಪ್ರಕಾಶ ಇರ್ತದೆ. ಯಾವಾಗ ಅವ್ಯಕ್ತಿ ಪ್ರಕಾಶವಾಗಿರ್ತದೋ ಆ ಆತ್ಮಗಳು ನಮ್ಮಲ್ಲಿ ತಾನೇನು ಅನ್ನೋದು ಕಾಣ್ಕೊಳ್ತಾರೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಪ್ರಕಾಶ್ ಮತ್ತು ದರ್ಪಣ ಅಂತಲೇ ಹೇಳ್ತಾರೆ ಬಾಬಾ. ಅವ್ಯಕ್ತ ಸ್ಥಿತಿ ಏನಾಗಿದೆ? ಒಂದು ದರ್ಪಣ.
जब आप अव्यक्त स्थिति में स्थित होते हो तो कोई भी व्यक्ति के भाव अव्यक्त स्थिति रूप दर्पण में बिल्कुल स्पष्ट देखने में आएगा. ಬಾಬಾ ಹೇಳ್ತಾರೆ, ಜಬ್ ಆಪ್ ಯಾವಾಗ ತಾವು ಅವ್ಯಕ್ತ ಸ್ಥಿತಿನಲ್ಲಿ ಸ್ಥಿತ ಆಗ್ತಿರೋ, ಯಾವುದೇ ಒಬ್ಬ ವ್ಯಕ್ತಿಯ ಭಾವ ಅವ್ಯಕ್ತ ಸ್ಥಿತಿ ರೂಪದ ಕನ್ನಡಿನಲ್ಲಿ ಸ್ಪಷ್ಟವಾಗಿ ಕಾಣಿಸ್ತದೆ ಅಂತ ಹೇಳ್ತಾರೆ ಬಾಬಾ. ನಾವು ಅವ್ಯಕ್ತ ಸ್ಥಿತಿನಲ್ಲಿದ್ದರೆ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಯ ಭಾವನೆಗಳು ನನಗೂ ಗೊತ್ತಾಗ್ತವೆ, ಆತನಿಗೂ ತಂತಾನೆ ಅವನಿಗೆ ಗೊತ್ತಾಗ್ತದೆ ಅಂತ ಹೇಳ್ತಾರೆ ಬಾಬಾ. फिर मेहनत नहीं करनी पड़ेगी. दर्पण को मेहनत नहीं करनी पड़ती है कोई के भाव को समझने में. ಅದಕ್ಕೆ ಬಾಬಾ ಹೇಳ್ತಾರೆ, ನಾವು ದರ್ಪಣ ಆಗಿದ್ದರೆ, ನಾವೆಂಥ ದರ್ಪಣ ಆಗಬೇಕಂತ ಹೇಳಿದ್ರು ಬಾಬಾ ಇವತ್ತು? ಅವ್ಯಕ್ತ ಸ್ಥಿತಿಯ ದರ್ಪಣ ನಾವಾಗಿದ್ದರೆ ನಮಗೆ ಪರಿಶ್ರಮ ಆಗೋದಿಲ್ಲ. ಇದರಲ್ಲಿ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಯ ಭಾವನೆಯನ್ನು ತಿಳ್ಕೊಳ್ಳೋದ್ರಲ್ಲಿ ಪರಿಶ್ರಮ ಇರೋದಿಲ್ಲ. ನೋಡಿ, ಕನ್ನಡಿ ನೋಡ್ತೀವಲ್ಲ, ಕನ್ನಡಿ ಸ್ವಚ್ಛಿತ್ತು ಅಂತಂದರೆ ಮುಖ ಏನಾಗ್ತದೆ? ಕ್ಲಿಯರ್ ಕಾಣಿಸ್ತದೆ. ಅದೇ ಕನ್ನಡಿ ಮಂಜಿತ್ತು ಅಂದರೆ ಮುಖ ಸ್ಪಷ್ಟವಾಗಿ ಕಾಣೋದಿಲ್ಲ. ಹಾಗೆ ನಾವು ಅವ್ಯಕ್ತ ಸ್ಥಿತಿಯ ಕನ್ನಡಿ ಹೆಂಗದ ನಮ್ಮದು? ಸ್ಪಷ್ಟ ಇಲ್ಲ ಅಂತಾರೆ ಬಾಬು. ಸ್ಪಷ್ಟ ಇಲ್ಲದರ ಕಾರಣ ಅವ್ರಿಗೆ ಏನು ಅಂತ ನಿಮಗೂ ಗೊತ್ತಾಗ್ತಿಲ್ಲ, ಅವ್ರಿಗೂ ಗೊತ್ತಾಗ್ತಿಲ್ಲ. अध्यात्म बाबा, जितनी जितनी अव्यक्त स्थिति होती है वह दर्पण साफ और शक्तिशाली होता है. ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ಅವ್ಯಕ್ತ ಸ್ಥಿತಿನಲ್ಲಿ ಇರ್ತೀರೋ ಆವಾಗ ಕನ್ನಡಿ ಏನಾಗ್ತದೆ? ಸ್ವಚ್ಛ ಆಗ್ತದೆ, ಶಕ್ತಿಶಾಲಿ ಆಗ್ತೀರಾ ಅಂತಾರೆ ಬಾಬಾ. इतना ही बहुत सहज एक तो के भाव को स्पष्ट समझते हैं. ಎಷ್ಟು ಭಾಳ ಸಹಜವಾಗಿ ನೀವೇನು ಮಾಡ್ತೀರಾ? ಒಬ್ಬರಿಬ್ಬರು ಭಾವನೆಗಳನ್ನು ಸ್ಪಷ್ಟ ಮಾಡ್ತೀರಾ ಅಂತಾರೆ ಬಾಬಾ, ತಿಳ್ಕೊತೀರಾ. ಅವ್ಯಕ್ತ ಸ್ಥಿತಿ ರೂप दर्पण को साफ और स्पष्ट करने के लिए 3 बातें आवश्यक है. ಬಾಬಾ ಹೇಳ್ತಾರೆ, ಅವ್ಯಕ್ತ ಸ್ಥಿತಿ ರೂಪದ ಕನ್ನಡಿಯನ್ನು ಸ್ವಚ್ಛ ಮತ್ತು ಸ್ಪಷ್ಟ ಮಾಡಿಕೊಳ್ಬೇಕು ಅಂದರೆ 3 ಮಾತುಗಳು ಅವಶ್ಯಕವಾಗಿವೆ. उन 3 बातों से कोई एक बात भी सुनाओ. ಆ 3 ಮಾತುಗಳು ಯಾವಂತ ನಾನು ಹೇಳ್ತೀನಿ, ಅದರಲ್ಲಿ ನೀವು ಯಾವುದಾದ್ರೂ ಒಂದು ಹೇಳ್ರಿ ಅಂತ ಬಾಬಾ. हर एक ने बताया, ಎಲ್ಲರೂ ಹೇಳಿದ್ರಂತೆ. आज हर एक की सरलता, श्रेष्ठता और सहनशीलता, यह 3 चीज़ें एक एक की देख रहे हैं. ಬಾಬಾ ನೋಡ್ತಿದ್ದಾರೆ, ಮೇಲೆ ಹೇಳಿದ್ರಲ್ಲ, ಬಾಬಾ ನಿಮ್ಮನ್ನು ನೋಡ್ತಿದ್ದಾರೆ. ಬಾಬಾ ಏನು ನೋಡ್ತಿದ್ದಾರಂತೆ? ಪ್ರತಿಯೊಬ್ಬರಲ್ಲಿಯ ಸರಳತೆಯನ್ನು, ಶ್ರೇಷ್ಠತೆಯನ್ನು, ಸಹನಶೀಲತೆಯನ್ನು, ಈ 3 ವಸ್ತುಗಳನ್ನು ಒಬ್ಬೊಬ್ಬರಲ್ಲಿ ಎಷ್ಟೆಷ್ಟಿದೆ ಅಂತ ಬಾಬಾ ನೋಡ್ತಾ ಇದ್ರು. इन तीनों बातों में से कोई एक भी ठीक रीति धारण है तो दर्पण स्पष्ट है. ಈ 3ರಲ್ಲಿ ಒಂದಾದರೂ ಸರಿಯಾಗಿದ್ದರೆ, 3 ಯಾವುವು? ಸರಳತಾ, ಶ್ರೇಷ್ಠತಾ, ಸಹನಶೀಲತಾ. 3ರಲ್ಲಿ ಒಂದು ಯಾವುದಿದ್ರೂ ಕೂಡ ಏನಾಗ್ತದಂತಾರೆ ಬಾಬಾ? ದರ್ಪಣ ಸ್ಪಷ್ಟ ಆಗ್ತದೆ ಅಂತಾರೆ ಬಾಬಾ. अगर एक भी बात की कमी है तो दर्पण पर भी कमी का दाग दिखाई पड़ेगा. ಬಾಬಾ ಹೇಳ್ತಾರೆ, ಒಂದು ಕಡಿಮೆ ಇದ್ರೂ ಕೂಡ ದರ್ಪಣ ಕನ್ನಡಿನಲ್ಲಿ ಕಮ್ಮಿ ಕಾಣಿಸ್ತದೆ. ದಾಗ್ ಅಂದರೆ ಮಂಜು ಅಂತ ಹೇಳ್ತೀವಲ್ಲ, ಟಿಕ್ 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 ಕನ್ನಡಿ ಹೆಂಗೆ ಆಗ್ತಾವೆ ಹಂಗೆ ಕಾಣಿಸ್ತದೆ ಅಂತ ಹೇಳ್ತಾರೆ ಬಾಬಾ. इसलिए जो भी कार्य करते हो हर कार्य में 3 बातें ಚೆಕ್ करो. ಏನೇ ಕಾರ್ಯ ಮಾಡಿದರೂ ಈ 3 ಮಾತುಗಳನ್ನು ಚೆಕ್ ಮಾಡ್ಕೊಳ್ಳಿ. ಯಾವ್ದ್ಯಾವುದು? ಸರಳತಾ, ಶ್ರೇಷ್ಠತಾ, ಸಹನಶೀಲತಾ. ಸ್ವಮಾನಿವು ಇವತ್ತಿನ मैं सरल हूँ, मैं श्रेष्ठ हूँ, मैं सहनशील हूँ. सरल ಅಂದ್ರೇನು? मैं सरल ಅಂದ್ರೇನು? ಅದು ಇಂಪಾರ್ಟೆಂಟ್. ಸರಳ ಅಂದರೆ ನಾನೇನಿದ್ದೀನೋ ಅದರಲ್ಲೇ ಇರೋ ಸರಳ.
ನಾನೇನಿದ್ದೀನಿ, ನನ್ನ ಆತ್ಮ ಬಿಂದು, ನಿರಾಕಾರಿ, ಶಾಂತ, ಪ್ರೇಮ್ ಸ್ವರೂಪ, ಆನಂದ ಸ್ವರೂಪ, ಶಕ್ತಿ ಸ್ವರೂಪ. ಇದರಲ್ಲೇ ಸ್ಥಿತ ಆಗೋದಕ್ಕೆ ಸರಳ ಅಂತೀವಿ ನಾವು. ಇದನ್ನು ಬಿಟ್ಟು ಇನ್ನೇನೇನು ಮಾಡ್ತೀವಿ ನೋಡು, ಅದು ಸರಳ ಅಲ್ಲ ಅಂತಾರೆ ಬಾಬಾ. ಆದ್ರೆ ನಮಗೆ ಅದೇ ಸರಳ ಆಗಿದೆ, ಇದೇ ಕಠಿಣ ಆಗಿದೆ. ಅದಕ್ಕೆ ಹೇಳ್ತಾರೆ ಬಾಬಾ, ಸರಳ ಶ್ರೇಷ್ಠ ಅಂದ್ರೇನು? ಇಷ್ಟು ಸರಳ ಇದ್ರೆ ನಾವು ಆಟೋಮೆಟಿಕ್ಕಾಗಿ ಶ್ರೇಷ್ಠ ಆಗೇ ಇರ್ತೀವಿ. ಶ್ರೇಷ್ಠ ಆದಮೇಲೆ ಈ 7 ಸಮಾನಗಳು, 7 ಗುಣಗಳನ್ನು ಧಾರಣೆ ಮಾಡ್ಕೊಂಡಿದ್ದೇ ಆದರೆ ಸಹನಶೀಲನೂ ಬರ್ತದೆ. ಒಂದೇನು ಬೇಕೀಗ ನಮಗೆ? ಸರಳತೆ ಬೇಕು. ಸರಳತೆ ಅಂದರೆ ನಾವೆಲ್ಲ ಏನೇನು ತಿಳ್ಕೊಂಡಿವಿ? ಬೇರೆ ತಿಳ್ಕೊಂಡಿವಿ ನಾವು, ಸಿಂಪಲ್ ಆಗಿರೋದು. ಹಂಗಲ್ಲ, ಸರಳತೆ ಅಂದರೆ ನಾನೇನಿದ್ದೀನಲ್ಲ ಅದೇ ಇರೋದು. ಅದಕ್ಕೆ ಹೇಳ್ತಾರೆ ಬಾಬಾ, दाग दिखाई दे पड़ेगा, इसलिए जो भी कार्य करते हो हर कार्य में 3 बातें ಚೆಕ್ करो. ಈ 3 ಮಾತುಗಳನ್ನು ಚೆಕ್ ಮಾಡ್ಕೋಬೇಕು. ಈ 3 ನಾನು ಎಷ್ಟು ಪರ್ಸೆಂಟೇಜ್ ಇದ್ದೀನಿ. ಸಭಿ ಪ್ರಕಾರ ಸೆ ಸರಳತಾ ಭೀ ಹೋ ಹೇಳ್ತಾರೆ ಬಾಬಾ. ಎಲ್ಲ ಪ್ರಕಾರದಲ್ಲಿನೂ ಸರಳತೆ ಇರಬೇಕು. ಸಹನಶೀಲತಾ ಭೀ ಹೋ और श्रेष्ठता भी हो. साधारणपन भी न हो. अभी कहाँ श्रेष्ठता के बजाय साधारण दिखाई पड़ती है. ಸಾಧಾರಣಪನ್ನು ಇರಬಾರ್ದು ಅಂತಾರೆ ಬಾಬಾ. ಸಾಧಾರಣಪನ್ನು ಇರೋದಂದ್ರೇನು? ನಾನು ಕಡಿಮೆ, ನನಗಷ್ಟೆಲ್ಲ ಮಾಡೋದಾಗೋದಿಲ್ಲ, ಬಾಬಾ ಹೇಳ್ದಂಗೆ ಕೇಳೋಕ್ಕಾಗೋದಿಲ್ಲ, ಬಾಬಾ ಹೇಳ್ದಂಗೆ ಮಾಡೋಕ್ಕಾಗೋದಿಲ್ಲ, ನಾವು ಬಾಬಾನಿಂದ ಭಾಳ ದೂರ ಇದ್ದೀವಿ, ಈ ಥರನೂ ಅನ್ಕೋಬಾರ್ದು ಅಂತಾರೆ ಬಾಬಾ. ಕಹಾ ಶ್ರೇಷ್ಠತಾ ಕೆ ಬಜಾಯ್ ಸಾಧಾರಣ ದಿಖಾಯಿ ಪಡ್ತಿ ಹೇ. ಸಾಧಾರಣಪನ್ ಕೋ ಶ್ರೇಷ್ಠತಾ ಮೇ ಬದಲಿ ಕರೋ. ನಾನು ಸಾಧಾರಣ ಇದ್ದೀನಿ, ಅದ್ರ ಬದಲಾಗಿ ನಾವು ಏನು ಮಾಡಬೇಕು? ಮೈ ಶ್ರೇಷ್ಠ ಆತ್ಮ ಹೂँ ಅಂತ ಅನ್ಕೋಬೇಕು ಅಂತಾರೆ ಬಾಬಾ. और हर कार्य में सहनशीलता को सामने रखो. ಫಸ್ಟ್ ನಮಗೇನೇ ಒಂದು ಕಾರ್ಯ ಮಾಡಿದ್ರು ಅದರಲ್ಲಿ ಏನು ಬೇಕಾಗ್ತದೆ? ಸಹನ್ ಬೇಕಾಗ್ತದೆ. ಭಾಳಷ್ಟು ಸಹನ್ ಮಾಡ್ಕೋಬೇಕಾಗ್ತದೆ. ಒಂದು ಕಾರ್ಯ ಮಾಡಬೇಕಾದ್ರೆ ಸಹನ್ ಇದ್ರೇ ಕಾರ್ಯ ಮಾಡಲಿಕ್ಕಾಗೋದು. ಸಹನ್ ಇರಲಿಲ್ಲ ಅಂದರೆ ಕಾರ್ಯ ಮಾಡೋಕ್ಕಾಗತ್ತೇನು? ಅದಕ್ಕೆ ಜಾಸ್ತಿ ಸೇವೆ ಮಾಡಬೇಕು. ಸೇವೆ ಮಾಡೋದ್ರಿಂದ ಏನಾಗ್ತದೆ? ಸಹನಶೀಲತಾ ಶಕ್ತಿ ಬರ್ತದೆ. ಜಾಸ್ತಿ ಸೇವೆ ಮಾಡಿದ್ರೆ ಸಹನಶೀಲತಾ ಶಕ್ತಿ ಬರ್ತದೆ. ಸಹನಶೀಲತೆಯಿಂದ ಕೆಲಸ ಮಾಡಿದ್ರೆ ಕಾರ್ಯ ಏನಾಗುತ್ತೆ? ಸಫಲ ಆಗುತ್ತೆ. ಅದನ್ನೇ ಹೇಳ್ತಾರೆ ಬಾಬಾ. और अपने चेहरे पर वाणी पर सरलता को धारण कर. ಮುಖದಲ್ಲಿ ಸರಳತೆ, ಮಾತಿನಲ್ಲಿನೂ ಕೂಡ ಏನಿರಬೇಕು? ಸರಳತೆ. फिर देखो सर्विस व कर्तव्य की सफलता कितनी श्रेष्ठ होती है. ಮಾಡಿ ನೋಡ್ರಿ ಅಂತಾರೆ ಬಾಬಾ. ಯಾವುದೇ ಕಾರ್ಯ ಮಾಡಬೇಕು ಅಂದರೆ ಏನು ಬೇಕು? ಸರಳತೆ ಅಂದರೆ ನಾನೇ ಮಾಡಬೇಕು, ನಾನೇ ಮಾಡ್ತೀನಿ, ನಾನು ಮಾಡಿದ್ರೇ ಆಗ್ತದೆ, ಹಂಗಿರೋದಿಲ್ಲ ಅಂತಾರೆ ಬಾಬಾ. ನೀ ಮಾಡಿದ್ರೆಷ್ಟು, ನೀ ಬಿಟ್ಟರೆಷ್ಟು, ನೀ ಬಂದ್ರೆಷ್ಟು, ಅಲ್ಲಿ ಏನು ನಡಿಬೇಕೋ ಅದು ನಡೀತದೆ. ಇದು ಗೊತ್ತಿರ್ಬೇಕು ನಮಗೆ ಫಸ್ಟ್. ಕೆಲವು ಸಲ ಆಗ್ತಿರ್ತದೆ, ನಾ ಇದ್ರೇ ಆಗ್ತದೆ, ನಾ ಇದ್ರೆ ಆಗೋದಿಲ್ಲ ಅಂತ ಬರ್ತಿರ್ತದೆ. ಸೇವಾದಲ್ಲಿ ಭಾಳಷ್ಟು ಅಹಂಕಾರ ಬರ್ತಿರ್ತದೆ. ಅದಕ್ಕೆ ಹೇಳ್ತೀರಿ ಬಾಬಾ, ಅಲ್ಲಿ ಏನು ಬೇಕು ನಿಮಗೆ? ಸರಳತೆ ಬೇಕು, ಸಹನಶೀಲತೆ ಬೇಕು. फिर देखो सर्विस व कर्तव्य की सफलता कितनी श्रेष्ठ होती है. अभी तक कर्तव्य के रिजल्ट क्या देखने में आती है. ಇಲ್ಲಿ ತನಕ ಏನೇನು ರಿಸಲ್ಟ್ ಬಂದಿದೆ ಅಂತಾರೆ ಬಾಬಾ. प्लान और प्रैक्टिकल में अंतर कितना है. ಪ್ಲ್ಯಾನ್ और ಪ್ರಾಕ್ಟಿಕಲ್, ನಾವೇನೋ ಯೋಜನೆ ಇಟ್ಕೊಂಡು ಮಾಡ್ತಾ ಇರ್ತೀವಿ. ಪ್ರಾಕ್ಟಿಕಲ್ಲು ಏನು ಯೋಜನೆ ಮಾಡ್ಕೊಂಡಿರ್ತೀವೋ ಅದೇ ಪ್ರಾಕ್ಟಿಕಲ್ನಲ್ಲಿ ಕರೆಕ್ಟ್ ಆಗ್ತದೇನೋ ಅಂತ ಕೇಳ್ತಾರೆ ಬಾಬಾ. ಏನಾದರೂ ಅಂತರ ಇದೆಯೇನು? ನಾವೇನೋ ಒಂದು ಅಂದ್ಕೊಂಡಿರ್ತೀವಿ, ಮಾಡೋಕ್ಕೆ ಹೋದಾಗ ಇನ್ನೇನೇನೋ ಆಗ್ತದೆ, ಹಾಗೇನಾದರೂ ವ್ಯತ್ಯಾಸ ಇದೆಯೇನೋ ಅಂತಾರೆ ಬಾಬಾ. ಅಂತರ ಕಾ ಕಾರಣ ಕ್ಯಾ ಹೇ. ಆ ರೀತಿ ಏನಾದರೂ ವ್ಯತ್ಯಾಸ ಬಂದರೆ ಕಾರಣ ಏನು? तीनों ही रूप में अभी पूर्ण प्लान नहीं हुए हो. 3 ರೂಪದಲ್ಲಿ ಪೂರ್ಣ ಪ್ಲ್ಯಾನ್ ಮಾಡಿಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಸ್ಮೃತಿ ಮೇ ಭೀ ಪ್ಲ್ಯಾನ್, ವಾಣಿ ಮೇ ಭೀ ಪ್ಲ್ಯಾನ್ ಹೋನಾ ಚಾಹಿಯೇ.
ಸ್ಮೃತಿನಲ್ಲಿನೂ ಏನಿರಬೇಕು, ಪ್ಲ್ಯಾನ್ ಇರಬೇಕು. ಮಾತಿನಲ್ಲಿನೂ ಕೂಡ ಪ್ಲ್ಯಾನ್ ಇರಬೇಕು. कोई भी पुराने संस्कार का कहाँ दाग न हो. ಯಾವುದೇ ಕಾರ್ಯ ಮಾಡಬೇಕು ಅಂದರೆ ಸ್ಮೃತಿಯನ್ನಲ್ಲಿನೂ ಏನಿರಬೇಕು, ಪ್ಲ್ಯಾನ್ ಇರಬೇಕಂತಾರೆ ಬಾಬಾ. ಅದಕ್ಕೆ ಹೇಳ್ತಾರೆ ಬಾಬಾ, ಯಾವುದಾದ್ರೂ ಹಳೆಯ ಸಂಸ್ಕಾರದ ಒಂದು ದಾಗ್ ಅಂದರೆ ಚುಕ್ಕೆ ಏನಾದರೂ ಇದೆ, ಬರ್ತಿದೇನೋ, ಅವ್ರ कर्म में भी प्लान अर्थात ಶ್ರೇಷ್ಠತಾ. ಕರ್ಮದಲ್ಲಿ ಪ್ಲ್ಯಾನ್ ಅಂದ್ರೇನು, ಶ್ರೇಷ್ಠತೆ ಬೇಕು ಅಂತಾರೆ ಬಾಬಾ. ಅಗರ್ ಪ್ಲ್ಯಾನ್ ಹೋ ಜಾಯಂಗೆ तो फिर प्लान और ಬಾಬಾ ಹೇಳ್ತಾರೆ, ಅಗರ್ ಪ್ಲೇನ್ ಹೋ, ಪ್ಲೇನ್ ಬುದ್ಧಿ ಏನಿರಬೇಕು, ಸ್ವಚ್ಛ ಸರಳ ಇದ್ದರೆ, ಅಗರ್ ಪ್ಲೇನ್ ಹೋ ಜಾಯಂಗೆ तो फिर प्लान और प्रैक्टिकल एक हो जाएंगे. ಪ್ಲ್ಯಾನ್ ಮತ್ತು ಪ್ರಾಕ್ಟಿಕಲ್ ಒಂದೇ ಆಗಬೇಕು ಅಂತಂದರೆ ನಮ್ಮ ಬುದ್ಧಿ ಸಂಸ್ಕಾರ ಏನಿರಬೇಕು, ಪ್ಲೇನ್ ಇರಬೇಕು, ಸ್ವಚ್ಛ ಇರಬೇಕು. ಫಿರ್ ಸಫಲತಾ ಪ್ಲೇನ್ ಮುಹಾಫಿಕ್ ಉಡೇಗಿ, ಏರೋಪ್ಲೇನ್ ಮುಹಾಫಿಕ್ ಉಡೇಗಿ. ಇಲ್ಲಿ ಪ್ಲೇನ್ ಎರಡು ಅರ್ಥಗಳು. ಪ್ಲೇನ್ ಅಂದರೆ ಸ್ವಚ್ಛ, ಇನ್ನೊಂದು ಪ್ಲೇನ್ ಅಂದ್ರೇನು, ಏರೋಪ್ಲೇನ್ ಅಂತ ಹೇಳ್ತಾರೆ ಬಾಬಾ. ನನ್ನ ಬುದ್ಧಿ ಪ್ಲೇನ್ ಇದ್ದರೆ, ನನ್ನ ಬುದ್ಧಿ ಪ್ಲೇನ್ ಆಗಿತ್ತು ಅಂದರೆ ಏರೋಪ್ಲೇನ್ ಮುಹಾಫಿಕ್ ಉಡೇಗಿ. ಎಷ್ಟು ಚಂದದ ನೋಡಿ. ಅಗರ್ ಮೈ ಪ್ಲೇನ್ ಹೂ ಪ್ಲೇನ್ ಮೇ उड़ जाएंगे ಅಂತ ಹೇಳ್ತಾರೆ ಬಾಬಾ. इसलिए हर बात में मनसा वाचा कर्मणा और छोटी बात में भी सावधानी चाहिए. ಅದಕ್ಕೆ ಬಾಬಾ ಹೇಳ್ತಾರೆ, ಮನಸ ವಾಚ ಕರ್ಮಣ ಸ್ವಚ್ಛ ಇರಬೇಕು, ಪ್ಲೇನ್ ಇರಬೇಕು. ಸಣ್ಣ ಸಣ್ಣ ಮಾತುಗಳಲ್ಲಿ ಏನಿರಬೇಕು, ಸಾವಧಾನಿ ಇರಬೇಕು. मन वाणी कर्म में तो होना ही है, लेकिन उसके साथ साथ यह जो अलौकिक संबंध है उसमें भी प्लेन होंगे तो सर्विस की सफलता आप सभी के मस्तक पर सितारे के रूप में चमक पड़ेगी. ಅದಕ್ಕೆ ಬಾಬಾ ಹೇಳ್ತಾರೆ, ಮನಸ್ಸು ವಾಣಿ ಕರ್ಮ ಅಂತೂ ಪ್ಲೇನ್ ಇರಬೇಕು, ಸ್ವಚ್ಛ ಇರಬೇಕು. ಆದರೆ ಅದರ ಜೊತೆಗೆ ಅಲೌಕಿಕ ಸಂಬಂಧ ಅಂದರೆ ಇಲ್ಲಿ ಏನು ಬ್ರಾಹ್ಮಣ ಪರಿವಾರ ಇದೆಯಲ್ಲ, ಇದು ಅಲೌಕಿಕ ಸಂಬಂಧ. ಉಸ್ಮೇ ಪ್ಲೇನ್ ಹೋಂಗೆ, ಇದರಲ್ಲಿನೇ ಸ್ವಚ್ಛ ಇರಬೇಕು. ಆವಾಗ ಸರ್ವೀಸ್ನಲ್ಲಿ ಏನಾಗುತ್ತೆ, ಸಫಲತೆ ಆಪ್ ಸಫೀಕೆ, ಈ ಸಫಲತೆ ನಾವೆಲ್ಲ ಬ್ರಾಹ್ಮಣ ಪರಿವಾರದ ಮಸ್ತಕದಲ್ಲಿ ಪ್ರಕಾಶದ ರೂಪದಲ್ಲಿ ಹೊಳಿತಾ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ಫಿರ್ हर एक आप एक सफलता का सितारा देखेंगे. ಆಮೇಲೆ ಪ್ರತಿಯೊಬ್ಬರು ಒಬ್ಬೊಬ್ಬರು ಸಫಲತೆಯ ನಕ್ಷತ್ರಗಳ ಹಾಗೆ ಕಾಣಿಸ್ತೀರಾ. ಸುನಾಯಾ ಥಾನಾ ಕಿ ಸ್ಲೋಗನ್ ಕೌನ್ಸಾ ಯಾದ್ ರಖೋ, ಹೇಳಿದ್ರಲ್ಲ ಬಾಬಾ, ಸ್ಲೋಗನ್ ನೆನಪಿಟ್ಕೊಳ್ರಿ ಯಾವುದು, ಸಫಲತಾ ಹಮಾರ ಜನ್ಮಸಿದ್ಧ ಅಧಿಕಾರ है. फिर तुमको कोई भी देखेंगे तो उनको दूर से दिव्य मूर्त देखने में आएंगे. ಮತ್ತು ಹೇಳ್ತಾರೆ ಬಾಬಾ, ಇಷ್ಟು ಸರಳ ಚಿತ್ತಿದ್ರೆ, ಪ್ಲೇನ್ ಇದ್ದರೆ, ಸಹನಶೀಲ ಇದ್ದರೆ, ಶ್ರೇಷ್ಠತೆಯ ಸ್ವಮಾನದಲ್ಲಿದ್ದರೆ ದೂರಿಂದ ನೀವೆಲ್ಲರೂ ಹೇಗೆ ಕಾಣಿಸ್ತೀರಾ, ದಿವ್ಯ ಮೂರ್ತಿ ಕಾಣಿಸ್ತೀರಾ. ಸಾಧಾರಣ ಮೂರ್ತಿ नहीं, लेकिन दिव्य मूर्त दिखाएंगे. आजकल बहुत सर्विस में बिजी हो, जो कुछ किया बहुत अच्छा किया. ಏನಾಗ್ತಿದ್ದೀರಾ, ಸರ್ವಿಸ್ನಲ್ಲಿ ಬಹಳಷ್ಟು ಬ್ಯುಸಿ ಆಗಿದ್ದೀರಾ. ಕುಚ್ ಕಿಯಾ ಬಹುತ್ ಅಚ್ಚಾ ಕಿಯಾ, ಏನು ಮಾಡಿದ್ದೀರೋ ಅದು ಚಲೋ ಆಗಿದೆ. ಆಗೆ ಕೆ ಲಿಯೆ ಸಫಲತಾ ಕೋ ಸಮೀಪ್ ಲಾವು, ಮುಂದೆ ಹೋದ ಹಾಗೆ ಸಫಲತೆಯನ್ನು ಸಮೀಪ ತಗೊಂಡು ಬನ್ನಿ. जितना जितना एक दो के समीप आएंगे उतना सफलता समीप आएगी. ಇಲ್ಲಿನೂ ಕೂಡ ನಾವು ಒಬ್ರಿಗೊಬ್ರು ಏನಿರಬೇಕು, ಸಮೀಪ ಇರಬೇಕು ಅಂದರೆ ಅವ್ರ ಮಾತಿನಲ್ಲಿ ನಾವಿರಬೇಕು, ನಮ್ಮ ಮಾತಿನಲ್ಲಿ ಅವ್ರು ಇರಬೇಕು. ಎಲ್ಲರದು ಸಂಕಲ್ಪ ಒಂದೇ ಆಗಿರಬೇಕು. ಆವಾಗ ಏನಾಗುತ್ತಂತ ಅವರು ಬಾಬಾ, ಸಫಲತೆ ಬೇಗ ಸಮೀಪ ಬರ್ತದೆ.
एक दो के समीप अर्थात ಅದರ ಅರ್ಥ ಏನು? ಸಂಸ್ಕಾರೋं का ಸಮೀಪ್, ನಮ್ಮ ಎಲ್ಲ ಸಂಸ್ಕಾರಗಳು ಒಂದೇ ಆಗಿರಬೇಕು. ತಬ್ ಕೋಯಿ ಭೀ ಸಮ್ಮೇಳನ ಕಿ ಸಫಲತಾ ಹೋಗಿ, ನೀವು ಎಂಥದೇ ಸಮ್ಮೇಳನ ಮಾಡಿದ್ರೂ ಸಫಲತೆ. ಮೊನ್ನೆ ಆಯ್ತಲ್ಲ ಸಫಲತೆ ಮಾಡಿದ್ವಲ್ಲ ಪ್ರೋಗ್ರಾಮ್, ಎಷ್ಟು ಕೆಲಸ ಆಯಿತು. ಹೆಂಗಾಗ್ತದೆ? ಭಲೆ ಎಲ್ಲರೂ ಬಂದು ನಾವು ಸೇವೆ ಮಾಡಿರ್ಲಿಕ್ಕಿಲ್ಲ, ನಮ್ಮ ಸಂಕಲ್ಪಗಳ ಸಂಸ್ಕಾರ ಏನಿದೆ ಎಲ್ಲರದು ಒಂದೇ ಇರೋದ್ರಿಂದ ಇಲ್ಲಿ ಎಲ್ಲ ಕಾರ್ಯಗಳು ಏನಾಗ್ತವೆ? ಸಫಲ ಆಗ್ತವೆ. ನಿನ್ನೆ ನೋಡಿದ್ವಲ್ಲ, ನಾವು ಯಾರೂ ಏನೂ ಮಾಡಲಿಲ್ಲ, ಹೆಂಗಾಗ್ಬಿಡ್ತು ಫಂಕ್ಷನ್. ಬಾಬಾ ಏನು ಮಾಡಿಸ್ತಾರೆ? ನಮ್ಮ ಸಂಸ್ಕಾರಗಳ ಮಿಲನ ಒಂದೇ ಇರಬೇಕಂತಾರೆ ಬಾಬಾ. ಆ ಕೆಲಸ ಏನಾಗ್ತದೆ? ಸಹಜ ಆಗ್ತದೆ, ಸರಳ ಆಗ್ತದೆ, ಆಕರ್ಷಣೀಯ ಆಗ್ತದೆ, ಸಫಲತೆ ಆಗ್ತದೆ. जैसे समय समीप आ रहा है वैसे सभी समीप आ रहे हैं. ಸಮಯ ಸಮೀಪ ಬಂದ ಹಾಗೆ ಎಲ್ಲ ಆತ್ಮಗಳು ಸಮೀಪ ಬಂದೇ ಬರ್ತಾರೆ. ಲೇಕಿನ್ अब ऐसी समीपता में क्या भरना है? ಸಮಯ ಸಮೀಪ ಬಂದಾಗ ನಾವು ಸಮೀಪ ಬರಬೇಕು, ನಾವು ಸಮೀಪ ಬಂದು ಸಮಯವನ್ನು ಸಮೀಪರಿಸಬೇಕು. ಯಾವಾಗ ಮಾರ್ಕ್ಸ್ ಹಚ್ಬಿಡ್ತಾವೆ ನಮಗೆ? ಸಮಯವನ್ನೇ ನಾವು ಸಮೀಪ ತಗೊಂಡು ಬರಬೇಕು. ಸಮಯ ಬಂದಾಗ ಬರ್ತೀವಿ ಹೇಳ್ರಿ ಅಂತೆಲ್ಲ, ಸಮಯವನ್ನೇ ನಾವು ಏನು ಮಾಡಬೇಕು? ಸಮೀಪ ತಗೊಂಡು ಬರಬೇಕು. ಬಾಬಾ ಹೇಳ್ತಾರೆ ವೈಸೆ ಸಭಿ ಸಮೀಪ ಆ ರಹೇ ಹೇ, ಹಾಗೆ ನೋಡಿದ್ರೆ ಎಲ್ಲರೂ ಸಮೀಪ ಬರ್ತಿದ್ದಾರೆ. ಲೇಕಿನ್ ಅಬ್ ಐಸಿ ಸಮೀಪತಾ ಮೇ ಕ್ಯಾ ಭರ್ನಾ ಹೇ, ಈ ಸಮೀಪತೆಯಲ್ಲಿ ಏನು ತುಂಬಬೇಕಾಗಿದೆ? जितनी ಸಮೀಪತಾ ಉತನಾ ಏಕ್ ದೋ ಕೋ ಸಮ್ಮಾನ್ ದೇನಾ. ಇದು ಭಾಳ ಇಂಪಾರ್ಟೆಂಟ್. ಎಷ್ಟೆಷ್ಟು ಸಮೀಪ ಬರ್ತೀವಿ ಅಂತಂದರೆ ನಾವೇನು ಮಾಡಬೇಕಾಗ್ತದೆ? ಸಮ್ಮಾನ ಕೊಡಬೇಕಾಗ್ತದೆ ಒಬ್ರಿಗೊಬ್ರು. जितना एक दो को सम्मान देंगे उतना ही सारे विश्व आप सभी का सम्मान करेंगी. ನನಗೆಲ್ಲರೂ ಸಮ್ಮಾನ ಮಾಡಬೇಕು ಅಂದರೆ ಮೊದಲು ನಾನು ಎಲ್ಲರನ್ನು ಸಮ್ಮಾನ ಮಾಡಬೇಕು. ಅದನ್ನ ಹೇಳ್ತಾರೆ ಬಾಬಾ. जितना एक दो को सम्मान देंगे उतना ही सारे विश्व आप सभी का सम्मान करेंगी. सम्मान देने से सम्मान मिलेगा. ನನಗೆ ಸಮ್ಮಾನ ಬೇಕು ಅಂದರೆ, ಇವತ್ತು ನನಗೆಲ್ಲರಿಂದ ಸಮ್ಮಾನ ಬೇಕು ಅಂತ ಸಂಕಲ್ಪ ಮಾಡಿಕೊಂಡ್ರೆ ಮೊದಲೇನು ಮಾಡಬೇಕು? ನಾನೆಲ್ಲರಿಗೂ सम्मान ಕೊಡಬೇಕು. और भाषा में भी परिवर्तन चाहिए. ಭಾಷೆ ಭಾಳ ಮಧುರ ಆಗಬೇಕು. ಅದು ಕೇಳಿದ್ರಲ್ಲ, ಅದಕ್ಕೆ ಕೃಷ್ಣ ವಚನಂ ಮಧುರಂ ವಲಿತಂ ಮಧುರಂ ವ್ಯಸನಂ ಮಧುರಂ. ಏನು ಹಾಡ ಅದರಿ, ಅದು ಭಾರಿ ಚಂದ ಹಾಡ. ಅದು ಎಲ್ಲನೂ ಮಧುರ ಇರಬೇಕು. ಗಮನಂ ಮಧುರಂ, ನಡಿಗೆ ಸಹಿತ ಮಧುರ ಇರಬೇಕು. ಏನು ಕಚಿಬಿಚಿ ಮಾಡೋಂಗಿಲ್ಲ. ಆವಾಗ ನಾವು ಕೃಷ್ಣ ಆಗ್ತೀವಿ. ದಿನಕ್ಕೊಮ್ಮೆ ಹಾಡ್ಬೇಕು ಅದನ್ನು ಹಾಡ. ಅದು ಯಾರ್ದು ಅಲ್ಲದು, ನಮ್ಮದೇ. ಅದು ನಮ್ಮ ಸ್ವಮಾನಗಳು ಅವೆಲ್ಲ. ಅವೆಲ್ಲ ಏನು? ನಮ್ಮ ಸ್ವಮಾನಗಳು. ಅಷ್ಟು ಮಧುರ 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 ಅಂತ ಬಾಬಾ ಹೇಳ್ತಾರೆ. ಆಜ್ भाषा में भी परिवर्तन चाहिए. आज सभी सर्विसेबल बैठे हो ना, तो इसलिए भविष्य के इशारे दे रहे हैं. ನೀವೆಲ್ಲ ಸರ್ವಿಸೇಬಲ್ ಮಕ್ಕಳಾಗಿದ್ದೀರಾ. ವಿಶ್ವದ ಭವಿಷ್ಯದ ಬಗ್ಗೆ ಏನೇನು ಬರ್ತದೆ ಅಂತ ಅದನ್ನು ಈಗಲೇ ಬಾಬಾ ನಮಗೆ ಹೇಳ್ತಿದ್ದಾರೆ. ಕಭಿ ಭೀ ಕೋಯಿ ಕಾ ವಿಚಾರ ಸ್ಪಷ್ಟ ನ ಹೋ ತೋ ಭೀ ना कभी नहीं करनी चाहिए. ಶಬ್ದ ಸದೈವ हाँ निकलना चाहिए. ಪಾಪ ಹೇಳ್ತಾರೆ, ಎಂದೂ ಕೂಡ ವಿಚಾರ ಸ್ಪಷ್ಟ ಇಲ್ಲ ಅಂದ್ರೂ ಕೂಡ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಯಾವಾಗಲೂ ಹಾಂ ಅಂತ ಹೇಳಬೇಕು. ಜಬ್ ಯಹಾ ಹಾಜಿ ಕರೆಂಗೆ, ಜಬ್ ಯಹಾ ಹಾಜಿ ಕರೆಂಗೆ, ನೀವು ಇಲ್ಲಿ ಹಾಂ ಅಂತ ಹೇಳಿದರೆ तब वहाँ सत्युग में भी आपकी प्रजा इतना हाजी हाजी करेगी. ನಾವಿಲ್ಲಿ ಬಾಬಾ ಏನು ಹೇಳ್ತಾರೋ ಅದಕ್ಕೆಲ್ಲ ಹಾಜಿ 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 ಅಂದರೆ, ಸತ್ಯುಗದಲ್ಲಿ ನಮ್ಮ ಪ್ರಜೆಗಳು ನಮಗೇನು ಹೇಳ್ತಾರೆ? ಎಲ್ಲದಕ್ಕೂ
ಈಗ ನಾವು ಯಾರಿಗೂ ಇಲ್ಲೇ ನಮ್ಮ ಮನೆಯೊಳಗೆ ನಮ್ಮ ಮಕ್ಕಳಿಗೆ ಏನಾರು ಹೇಳಿದ ಕೂಡಲೇ ಹ್ಞೂ ಅಲ್ಲಿಲ್ಲ ಅಂದರೆ ಏನು ಅನಿಸ್ತೈತೆ ನಮಗೆ? ಮತ್ತು ಬಾಬಾ ಹೇಳ್ದಂಗೆ ಹ್ಞೂ ಅಲ್ಲಿಲ್ಲ ಅಂದ್ರೆ ಬಾಬಾಗ ಬರ್ತಿತ್ತು ಇಲ್ಲೋ ಅಂತ ಕೇಳ್ತಾರೆ ಬಾಬಾ. ಇಲ್ಲಿ ನೀವು ಹಾಂ 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 ಅನ್ಕೋತ ಹೋದರೆ ಸತ್ಯುಗದಲ್ಲಿ ನಿಮ್ಮೆಲ್ಲ ಪ್ರಜೆಗಳು, ಸತ್ಯುಗ ಬಿಡ್ರಿ ಈಗಲೂ ಹಾಗೆ ಆಗುತ್ತದೆ. ಈಗ ನಾವು ಬಾಬಾಗೆಲ್ಲ ಹೇಳ್ಕೊತ ಹೋದ್ರೆ ಈಗೆಲ್ಲ ದಾದಿಗಳ ಮಾತೆಲ್ಲ ಯಾಕೆ ಹೇಳ್ತಾರೆ? ಅವರೆಲ್ಲ ಬಾಬಾ ಏನು ಹೇಳ್ತಾರೆ, ಒಂದು ದಾದಿಯರೆಲ್ಲ ಹೇಳಿದ್ದು ಒಂದು ಹೆಜ್ಜೆ ಮುಂದೆ ಇಡೋದಿಲ್ಲ ಯಾರು. ಯಾಕೆ? ಅವರು ಮೊದಲು ಬಾಬಾ ಹೇಳ್ದಂಗೆ ಕೇಳಿದಾಗ. ಅದಕ್ಕೆ ಬಾಬಾ ಹೇಳ್ತಾರೆ, अगर यहाँ ही ना जी करेंगे तो वहाँ भी प्रजा दूर से ही प्रणाम करेगी. ಸಮೀಪ ಬರೋದಿಲ್ಲ, ಅಲ್ಲೇ ದೂರ ನಿಂತು ನಮಸ್ಕಾರ ಮಾಡಿ ಹೋಗ್ತಾರೆ ಅಂತ ಹೇಳ್ತಾರೆ ಬಾಬಾ. तो ना शब्द को निकाल देना है. कोई भी बात हो पहले हाँ जी. ನೀವು ಮುಂದೆ ಮಾಡ್ರೆ ಹೊರಗಡೆನೂ ಅನ್ನಂಗಿಲ್ಲ, ಮೊದಲು ಹ್ಞೂ ಅನ್ನೋದು ಕಲ್ತ್ಕೊಡ್ರಿ ಅಂತ ಹೇಳ್ತಿರ್ತೀವಿ ನಾವು. ಹಾಂ, ಬಾಬಾ ಹೇಳ್ತಾರೆ हाँ हाँ ಅನ್ನೋದನ್ನು ಕಲ್ತ್ಕೊಡ್ರಿ. हाँ जी कहना ही दूसरे के संस्कार को सरल बनाने का साधन है. ನೋಡ್ರಿ ಬಾಬಾ ಹಾಂ ಅಂತ ಹೇಳೋದನ್ನು ಕೂಡ दूसरे के संस्कार को सरल बनाने का साधन है. ಸಂಸ್ಕಾರಗಳನ್ನು ಸರಳ ಮಾಡುವಂಥ ಒಂದು ಸಾಧನ ಯಾವುದು? ಹಾಜಿ. समझा? सुनाया था वर्तमान समय जो कर्म कर रहे हो वह भविष्य के लाभ बन रहे हैं. ನೀವು ಸಂಗಮ ಯುಗದಲ್ಲಿ ಒಂದೊಂದು ಕಾರ್ಯ ಏನೇನು ಮಾಡ್ತೀರೋ ಅದು ಭವಿಷ್ಯ ಸತ್ಯುಗದಲ್ಲಿ ಏನಾಗ್ತದೆ? ಒಂದು ನಿಯಮ ಆಗ್ತದೆ. ಲಾ ಮೇಕರ್ ಇದ್ದೀವಲ್ಲ, ಮೊನ್ನೆ ಒಂದು ಮುರಳಿಗಳು ಬಂದಿತ್ತಲ್ಲ, ನಾವೆಲ್ಲ ಏನಿದ್ದೀವಿ? ಲಾ ಮೇಕರ್ಸ್. ಸತ್ಯುಗದ ಸಂವಿಧಾನವನ್ನು ಬರೆಯುವಂಥವ್ರು ಯಾರು? ನಾವು. ಏನೇನು ಬರಿತೀವಿ? ಫಸ್ಟ್ ಬರೆಯೋದು, ಫಸ್ಟ್ ಲಾ ಮೇಕರ್ ಅಂದರೆ 3:30ಕ್ಕೆ ಹೇಳೋದು ಮೊದಲೇದ್ದದು. ಒಬ್ಬ ಬ್ರಾಹ್ಮಣದ ಮೊದಲನೇ ನಿಯಮ ಏನು? 3:00ವರೆಗೆ ಹೇಳೋದು, ಮುಂದಿಂದೆಲ್ಲ ಆಮೇಲೆ. ಯಾಕಂದರೆ ಈ ಸಂಸ್ಕಾರ ಅಲ್ಲಿ ಸತ್ಯುಗದಲ್ಲಿ ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ತಾರಲ್ಲೇ? 3:00ವರೆಗೆ ಹೇಳ್ತಾರೆ. ಮತ್ತು ಅದನ್ನು ಇಲ್ಲಿ ನಾವು ಸಂಸ್ಕಾರ ಹಾಕ್ಕೊಳ್ಳಿಲ್ಲ ಅಂದರೆ ಸತ್ಯುಗದಲ್ಲಿ ಬರ್ತೀವೋ ಇಲ್ಲ ನಾವೇ ತಿಳ್ಕೊಬೇಕು. ಮೊದಲೇ ಸಂಸ್ಕಾರ ಯಾವುದು? 3:00ವರೆಗೆ ಹೇಳೋದು. ಅದಕ್ಕೆ ಬಾಬಾ ಹೇಳ್ತಾರೆ लॉ मेकर्स होते वहाँ जो समझकर शब्द निकालते हैं, क्योंकि बाबा ಹೇಳ್ತಾರೆ जो लॉ मेकर्स होते हैं वह सोच समझकर शब्द निकालते हैं. ಯಾರೋ ನಿಯಮಗಳನ್ನು ಮಾಡುವಂಥವ್ರು ಇರ್ತಾರೋ ಅವರು ವಿಚಾರ ಮಾಡಿ ತಿಳ್ಕೊಂಡು ಆಮೇಲೆ ಮಾತನ್ನು ಮಾತಾಡ್ತಾರೆ. क्योंकि उनका एक एक शब्द भविष्य के लिए लॉ बन जाता है. ಏಕೆಂದರೆ ಅವರದ ಒಂದೊಂದು ಮಾತು ಭವಿಷ್ಯದಲ್ಲಿ ಏನಾಗ್ಬಿಡ್ತದೆ? ನಿಯಮ ಆಗಿಬಿಡ್ತದೆ. ಸಭಿ ಕೆ ಹರ್ ಸಂಕಲ್ಪ ಭವಿಷ್ಯಕ್ಕೆ ಲಾಭ ಬನ್ ರಹೆ ಹೇ. ಬರೀ ಕಾರ್ಯ ಅಷ್ಟೇ ಅಲ್ಲ, ನಮ್ಮ ಪ್ರತಿಯೊಂದು ಸಂಕಲ್ಪನೂ ಕೂಡ ಭವಿಷ್ಯದಲ್ಲಿ ಏನಾಗ್ತದೋ ನಿಯಮ ಆಗಿಬಿಡ್ತದೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ ತೋ ಕಿತನಾ ಧ್ಯಾನ್ ದೇನಾ ಚಾಹಿಯೇ. ಹಾಗಾದರೆ ನಾವು ಎಷ್ಟು ಗಮನ ಕೊಡಬೇಕು? ಇದರಲ್ಲಿ ಸಂಕಲ್ಪದಲ್ಲಿ, ವಾಣಿದಲ್ಲಿ, कर्मದಲ್ಲಿ. तो कितना ध्यान देना चाहिए? अभी तक एक बात को पकड़ते हैं तो विधान को छोड़ देते हैं. ಇನ್ನು ಏನು ಮಾಡ್ತಿದ್ದೀರಾ? ಒಂದೇ ಮಾತು ಹಿಡ್ಕೊಂಡು ಕೂತ್ಬಿಡ್ತೀರಿ, ವಿಧಾನವನ್ನೇ ಮರ್ತು ಬಿಡ್ತೀರಾ. कब विधान को पकड़ते हैं तो विधि को छोड़ देते हैं. ವಿಧಾನ ಹಿಡ್ಕೊಳ್ತೀರಾ ಮತ್ತು ವಿಧಿಯನ್ನು ಬಿಟ್ಬಿಡ್ತೀರಾ. लेकिन विधि और विधान दोनों के साथ ही विधाता की याद आती है. ಅದಕ್ಕೆ ಬಾಬಾ ಹೇಳ್ತಾರೆ ವಿಧಿ ವಿಧಾನ ಎರಡೂ ಜೊತೆಗಿದ್ರೆ ಅಷ್ಟೇ ವಿಧಾತ ನೆನಪಾಗತ್ತೆ ಅಂತಾರೆ ಬಾಬಾ. अगर विधाता ही याद रहे तो विधि और विधान दोनों ही साथ स्मृति में रहेगा. विधि विधान विधाता ಬಾಬಾ ಹೇಳ್ತಾರೆ. ವಿಧಾತ ವಿಧಿ ಏನಾಗ್ಲಿಕ್ಕತ್ತದಂದ್ರೆ ಬಾಬಾ ಹೇಳ್ತಾರೆ ವಿಧಿ ಇದ್ದರೆ ವಿಧಾನ ನೆನಪಿರೋದಿಲ್ಲ, ವಿಧಾನ ನೆನಪಿದ್ರೆ ವಿಧಿ ನೆನಪಿರೋದಿಲ್ಲ, ಹೀಗೆಲ್ಲ ಆಗ್ತಿರ್ತದಲ್ಲ. ಅದಕ್ಕೆ ಅದ್ರ ಬದಲಾಗಿ ಏನು ಮಾಡಿರಿ ನೀವು?
ವಿಧಾತ ನೆನಪಿದ್ರೆ ವಿಧಿ ವಿಧಾನ ಆಟೋಮೆಟಿಕ್ಕಾಗಿ ಏನಾಗ್ತದೆ, ನೆನಪಿರ್ತದೆ ಅಂತ ಹೇಳ್ತಾರೆ ಬಾಬಾ. ಅಗರ್ ವಿಧಾತ ಹಿ ಯಾದ್ ರಹೆ तो विधि और विधान दोनों ही साथ स्मृति में रहेगा. लेकिन विधाता भूल जाता है तो एक चीज़ छूट जाती है. ಅದಕ್ಕೆ ಹೇಳ್ತಾರೆ ಬಾಬಾ, ವಿಧಾತನ ಮರ್ತು ಬಿಟ್ಟರೆ ಒಮ್ಮೆ ವಿಧಿ ನೆನಪಾರ್ತೀವಿ, ಇನ್ನೊಮ್ಮೆ विधान ನೆನಪಾರ್ತೀವಿ. विधाता की याद में रहने से विधि और विधान दोनों साथ रहते हैं. ವಿಧಾತ ಅಂದರೆ ಯಾರು? ಶಿವಬಾಬಾ. ಶಿವಬಾಬಾ ನೆನಪಿದ್ರೆ ವಿಧಿ ವಿಧಾನ ಎರಡೂ ನೆನಪಿದ್ದೇ ಇರ್ತವೆ ಅಂತ ಹೇಳ್ತಾರೆ ಬಾಬಾ, ಮರ್ತು ಹೋಗೋದೇ ಇಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಅಚ್ಛಾ ಆಶ್ ಬಹುತ್ ಶಿಕ್ಷಾ ದಿ. ಬಾಬಾ ಇವತ್ತು ಭಾಳ ಶಿಕ್ಷಣ ಕೊಟ್ಟರು ಅಂತ ಹೇಳ್ತಾರೆ ಬಾಬಾ. ಯಹ ಸ್ನೇಹ ಹೇ. ಯಾಕೆ ಇಷ್ಟು ಹೇಳ್ತಾರೆ ಬಾಬಾ ನಮಗೆ? ಬಾಬಾಗೆ ನಮ್ಮ ಮೇಲೆ ಬಹಳಷ್ಟು ಸ್ನೇಹ ಇದೆ. ಕ್ಯೋಂಕಿ ಬಾಪ್ ದಾದಾ ಸಮಾನ್ ಬನಾನಾ ಚಾತೆ ಹೇ. ಬಾಪ್ ದಾದಾ ಏನು ಇಚ್ಛೆ ಪಡ್ತಾರೆ? ನಾವೆಲ್ಲರೂ ತನ್ನ ಸಮಾನ, ಆಪ್ ಸಮಾನ ಆಗ್ತಕ್ಕಂಥ ಇಚ್ಛೆ ಇಟ್ಕೊಂಡಿದ್ದಾರೆ. ಸಮಾನ್ ಬನಾನೆ ಕಾ ಸಾಧನ್ ಸ್ನೇಹ ಹೂವನಾ. ಸಮಾನ ಆಗಬೇಕು ಅಂತಂದರೆ ಸಾಧನ ಯಾವುದು? ಸ್ನೇಹ. अच्छा, ओम शांति.